ಈ ಬೇಸಿಗೆಲಿ ಹಪ್ಪಳ ಸಂಡಿಗೆ ಈ ರೀತಿ ಮಾಡಿಟ್ಕೊಂಡ್ರೆ ಚಳಿಗಾಲ ಮಳೆಗಾಲದಲ್ಲಿ ಒಳ್ಳೆ ಗಮ್ಮತ್ತಾಗಿ ತಿನ್ಬೋದು. ಸರಿ, ನಾನಿಲ್ಲಿ ಒಂದು ಅರ್ಧ ಕೆಜಿ ಪೇಪರ್ ಅವಲಕ್ಕಿ ತಗೊಂಡಿದ್ದೀನಿ. ಸೂಪರ್ ಆಗಿತ್ತು. ನೀವು ಒಮ್ಮೆ ಮಾಡಿ ನೋಡಿ. ಅರ್ಧ ಕೆಜಿ ಪೇಪರ್ ಅವಲಕ್ಕಿನ ದೊಡ್ಡದಾಗಿರೋ ಜರಡಿ ಮಾಡಿ ವೇಸ್ಟ್ ತೆಗೆದು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡಿಕೊಂಡು ಒಂದು ಬೌಲಿಗೆ ಹಾಕೊಂಡಿದ್ದೀನಿ. ಖಾರಕ್ಕೆ ಒಂದು ಸಣ್ಣ ಮಿಕ್ಸಿ ಜಾರಿಗೆ 7-8 ಹಸಿರು ಮೆಣಸಿಕಾಯಿ, 1 ಕಟ್ಟು ಕೊತ್ತಂಬರಿ ಸೊಪ್ಪು, ಇಷ್ಟ ಇದ್ದರೆ ಕರಿಬೇವಿನ ಸೊಪ್ಪು ಸಹ ಹಾಕ್ಬೋದು. ನಾನು ಅದನ್ನು ಸಹ ಒಂದು ಇಡಿ ಹಾಕ್ತಿದ್ದೀನಿ, ಬೇಡ ಅಂದರೆ ಸ್ಕಿಪ್ ಮಾಡಿ. ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಈ ಪುಡಿ ಮಾಡಿ ಇಟ್ಕೊಂಡಿರೋ ಅವಲಕ್ಕಿಗೆ ಅದನ್ನು ಸುರಿದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರನ್ನು ತಗೊಂಡು ಸ್ವಲ್ಪವೇ ಈ ಮಿಶ್ರಣವನ್ನು ಕಲಿಸ್ತಾ ಬನ್ನಿ. ನಿಮಗೆ ಇಷ್ಟ ಇದ್ದರೆ ಜೀರಿಗೆನೂ ಸಹ ಆ್ಯಡ್ ಮಾಡಿ. ಒಮ್ಮೆಗೆ ಜಾಸ್ತಿ ನೀರು ಹಾಕೊಂಡು ತೆಳು ಮಾಡಬೇಡಿ, ಕೆಟ್ಟೋಗ್ಬಿಡುತ್ತೆ. ಸ್ವಲ್ಪವೇ ನೀರನ್ನು ಹಾಕಿ ಕಲಿಸ್ತಾ ಬನ್ನಿ. ತೀರಾ ಗೋಧಿ ಹಿಟ್ಟಿನ ಹದಕ್ಕೆ ತುಂಬ ತೆಳುವಾಗಿ ಕಲಿಸ್ಬಾರ್ದು. ಜೀರಿಗೆ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ನಾದುತ್ತಾ ಕಲಿಸ್ತಾ ಬರಬೇಕು. ಯಾವುದೇ ಗಂಟಿರಬಾರ್ದು, ತೆಳು ಇರಬಾರ್ದು. ಹದವಾಗಿ ಚೆನ್ನಾಗಿ ಕಲಸಿ. ತುಂಬ ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಕಲಸಿ. ಸರಿ, ಈಗ ಒಂದು ಚಿಕ್ಕ ಉಂಡೆಗಳಾಗಿ ರೆಡಿ ಮಾಡ್ಕೊಳ್ಳಿ. ಜಾಮೂನಿಗಿಂತ ಒಂದು ಸ್ವಲ್ಪ ದೊಡ್ಡದಿದ್ರೆ ಸಾಕು. ಹಪ್ಪಳ ಒತ್ತೋ ಮಿಷನ್ಗೆ ಒಂದು ಕವರಿಗೆ ಎರಡೂ ಬದಿ ಎಣ್ಣೆ ಸವರಿ ಅದನ್ನು ನೀಟಾಗಿ ಹಪ್ಪಳ ಒತ್ತೋ ಮಿಷನಲ್ಲಿ ಒತ್ತಿ. ಎಷ್ಟು ಚೆನ್ನಾಗಿ ಅಗಲ ಆಯಿತು ನೋಡಿ. ಯಾವುದೇ ರೀತಿ ಬಿರುಕಿಲ್ದಲೆ ಎಷ್ಟು ಚೆನ್ನಾಗಿ ಹಪ್ಪಳ ಬಂದಿದೆ. ಇದನ್ನು ತುಂಬ ಬಿಸಿಲಿನಲ್ಲಿ ಅಂದರೆ ಬೆಳಗ್ಗೆ ಹಾಕಿದ್ರೆ ಸಂಜೆವರೆಗೂ ಚೆನ್ನಾಗಿ ಒಣಗಿಸಿ. ಸಂಜೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ. ಇಷ್ಟೆಲ್ಲ ಸುಲಭವಾಗಿ ಮಾಡಾದ್ಮೇಲೆ ಎಣ್ಣೆಗೆ ಹಾಕಲಿಲ್ಲ ಅಂದರೆ ಹೇಗೆ? ಒಂದು ಬಾಣಲೆ ಇಟ್ಟು ಎಣ್ಣೆಗೆ ಹಾಕಿ ನೋಡಿಬಿಡುವ ಅಂತ ಇಟ್ಟಿದ್ದೀನಿ. ತುಂಬ ಮೃದುವಾಗಿದೆ. ನಾನು ಇದೇ ಮೊದಲು ಮಾಡಿದ್ದು. ನೀವು ಸಹ ಒಮ್ಮೆ ಮಾಡಿ ನೋಡಿ. ನೀವು ನೋಡ್ತಿದ್ದೀರಾ ಪ್ರೇಮ ಅಡುಗೆ ಮನೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದೊಂದೇ ಹಪ್ಪಳನ ಹಾಕ್ತಾ ಬನ್ನಿ. ಅದು ನೋಡೋಕ್ಕೆ ಚಿಕ್ಕದಾಗಿ ಕಂಡರೂ ಸಹ ಎಣ್ಣೆಗೆ ಹಾಕಿದ ಮೇಲೆ ನೋಡಿ ಎಷ್ಟು ಅಗಲ ಆಗುತ್ತೆ. ಜೊತೆಗೆ ಮೃದುವಾಗೂ ಇರುತ್ತೆ. ಕೆಲವೊಂದು ಹಪ್ಪಳ ಮಾಡಬೇಕಾದ್ರೆ ಬೇಯಿಸಬೇಕು, ಕುದಿಸ್ಬೇಕು, ಅದೆಲ್ಲ ಫಾರ್ಮಾಲಿಟೀಸ್ ಇರುತ್ತೆ. ಇದು ಏನಿಲ್ಲ, ಜಸ್ಟ್ ಪೇಪರ್ ಅವಲಕ್ಕಿನ ಪೌಡ್ರ್ ಮಾಡ್ಕೊಳ್ಳೋದು, ಅದಕ್ಕೇನು ಬೇಕು ಮಸಾಲೆ ಹಾಕಿ ಜಸ್ಟ್ ಒತ್ತೋದಷ್ಟೇ. ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಮೊದಲು ಮಾಡಿದ್ದು, ಚೆನ್ನಾಗಾಗಿತ್ತು. ನೀವು ಒಮ್ಮೆ ಮಾಡಿ ನೋಡಿ, ನಿಮಗೂ ಸಹ ಇಷ್ಟ ಆಗುತ್ತೆ. ಸುಮಾರು ಅರ್ಧ ಕೆಜಿ ಅವಲಕ್ಕಿಲಿ 100 ಹಪ್ಪಳ ಆಗಿತ್ತು. ಚೆನ್ನಾಗಿ ಒಣಗಿದ ಮೇಲೆ ಒಂದು ದೊಡ್ಡ ಪ್ಲಾಸ್ಟಿಕ್ ಬಾಕ್ಸಲ್ಲಿ ಅಥವಾ ಯಾವುದಾದ್ರು ಒಂದು ಬಾಕ್ಸಲ್ಲಿ ಗಾಳಿ ಆಡ್ದ ಹಾಗೆ ಇದನ್ನು ಇಟ್ಟು ಪ್ರಿಸರ್ವ್ ಮಾಡಿ. ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಅಗೈನ್.